ನಮಸ್ತೆ ವೀಕ್ಷಕರೇ, ಜ್ಞಾನಸಾಗರ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಬೆಂಗಳೂರಿನ ಕೋರಮಂಗಲದಲ್ಲಿರುವ ಅತ್ಯಂತ ಪ್ರಸಿದ್ಧ ಹಾಗೂ ವಿಶೇಷವಾದ ಶ್ರೀ ಪ್ರಸನ್ನ ಗಣಪತಿ ದೇವಸ್ಥಾನದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀಡುತ್ತಿದ್ದೇವೆ. ಈ ದೇವಸ್ಥಾನವನ್ನು ಭಕ್ತರು ಪ್ರೀತಿಯಿಂದ ಟಕ್ಕಿ ಗಣಪತಿ ಅಂತ ಸಹ ಕರೀತಾರೆ. ಇಲ್ಲಿಗೆ ಐಟಿ ಉದ್ಯೋಗಿಗಳು ಮತ್ತು ವೃತ್ತಿ ಜೀವನದಲ್ಲಿ ಉನ್ನತಿ ಬಯಸುವ ಸಾವಿರಾರು ಭಕ್ತರು ಭೇಟಿ ನೀಡ್ತಾರೆ. ಈ ವಿಡಿಯೋದಲ್ಲಿ ನೀವು ತಿಳಿದುಕೊಳ್ಳುವ ಪ್ರಮುಖ ವಿಷಯಗಳು ಹೀಗಿವೆ. ಟಕ್ಕಿ ಗಣಪತಿ ದೇವಸ್ಥಾನಕ್ಕೆ ಭೇಟಿ ನೀಡಿದ್ರೆ ಕೆಲಸ ಹಾಗೂ ಪ್ರಮೋಷನ್ ನಿಜವಾಗ್ಲೂ ಸಿಗುತ್ತಾ? ಈ ಟಕ್ಕಿ ಗಣಪತಿ ದೇವಸ್ಥಾನ ಎಷ್ಟು ಪುರಾತನವಾದದ್ದು? ಇಲ್ಲಿಗೆ ನಿಜವಾಗ್ಲೂ ಐಟಿ ಉದ್ಯೋಗಿಗಳು ಭೇಟಿ ನೀಡ್ತಾರೆಯೇ? ಈ ದೇವಸ್ಥಾನಕ್ಕೆ ಯಾವ ದಿನ ಹಾಗೂ ಯಾವ ಸಮಯದಲ್ಲಿ ಭೇಟಿ ನೀಡಿದ್ರೆ ಒಳ್ಳೆಯದು ಎಂಬ ಹಲವು ಪ್ರಶ್ನೆಗಳಿಗೆ ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣ ಉತ್ತರ ಸಿಗುತ್ತೆ. ಬೆಂಗಳೂರು ನಗರದಲ್ಲಿ ನೀವು ಸಾಕಷ್ಟು ಗಣಪತಿ ದೇವಸ್ಥಾನಗಳನ್ನ ನೋಡಿರ್ತೀರಿ. ಆದ್ರೆ ಸಾಮಾಜಿಕ ಜಾಲತಾಣಗಳಲ್ಲಿ ಈ ಒಂದು ದೇವಸ್ಥಾನ ಮಾತ್ರ ರಾಜ್ಯಗಳ ಗಡಿ ದಾಟಿ ಎಷ್ಟು ಪ್ರಸಿದ್ಧವಾಗಿದೆ ಅಂದ್ರೆ ಅಲ್ಲಿ ಆನ್ಲೈನ್ ಪೂಜೆಯ ಮೂಲಕವೂ ಉದ್ಯೋಗ ಮತ್ತು ಪ್ರಮೋಷನ್ಗಾಗಿ ಬೇಡಿಕೆ ಇಡುವವರ ಸಂಖ್ಯೆ ಹೆಚ್ಚಿದೆ. ಅಷ್ಟಕ್ಕೂ ಈ ದೇವಸ್ಥಾನಕ್ಕೆ ನಿಜವಾಗಿಯೂ ಐಟಿ ಉದ್ಯೋಗಿಗಳು ಬರ್ತಾರಾ ಎನ್ನುವ ಕುತೂಹಲ ನಿಮ್ಮನ್ನು ಕಾಡುತ್ತಿದ್ರೆ ಅದಕ್ಕೆ ಉತ್ತರ ಇಲ್ಲಿದೆ. ಈ ದೇವಸ್ಥಾನಕ್ಕೆ ಬರುವ ಒಟ್ಟು ಭಕ್ತರಲ್ಲಿ 90% ಜನರು ಐಟಿ ಉದ್ಯೋಗಿಗಳೇ ಆಗಿರ್ತಾರೆ. ಇದೇ ಕಾರಣಕ್ಕೆ ಈ ಗಣಪನಿಗೆ ಟಕ್ಕಿ ಗಣಪತಿ ಎಂಬ ಹೆಸರು ಬಂದಿದೆ. ತಮ್ಮ ವೃತ್ತಿ ಜೀವನದ ಯಶಸ್ಸಿಗಾಗಿ ಸಾವಿರಾರು ವೃತ್ತಿಪರರು ಇಲ್ಲಿಗೆ ಭೇಟಿ ನೀಡುತ್ತಲೇ ಇರ್ತಾರೆ. ನಾವು ಈ ದೇವಸ್ಥಾನಕ್ಕೆ ಭೇಟಿ ನೀಡಿದಾಗ ಭಕ್ತರ ಸಾಲು ಗೋಪುರ ದಾಟಿ ನಿಂತಿತ್ತು. ದೇವರ ದರ್ಶನಕ್ಕೆ ಸುಮಾರು 1 ಗಂಟೆಗೂ ಹೆಚ್ಚು ಸಮಯ ಬೇಕಾಯಿತು. ವಿಶೇಷ ಏನಂದ್ರೆ ಅಲ್ಲಿ ಕಂಡ ಬಹುತೇಕ ಭಕ್ತರು ಉದ್ಯೋಗಕ್ಕೆ ಹೋಗುವ ಯುವಕರೇ ಆಗಿದ್ರು. ನಾನು ಕಂಡಂತೆ ಹಿರಿಯರ ಸಂಖ್ಯೆ ಬಹಳನೇ ಕಡಿಮೆ ಇತ್ತು. ಬಹುಶಃ ನಾವು ಭಾನುವಾರ ಭೇಟಿ ನೀಡಿದ್ರಿಂದ ಇಷ್ಟೊಂದು ಜನ ಇದ್ದಾರೆ ಅಂತ ಅನಿಸ್ತು. ಹಾಗಾಗಿ ನೀವು ಇಲ್ಲಿಗೆ ಭೇಟಿ ನೀಡುವ ಪ್ಲಾನ್ ಮಾಡ್ತಾ ಇದ್ರೆ ಆದಷ್ಟು ಶನಿವಾರ ಮತ್ತು ಭಾನುವಾರವನ್ನು ಹೊರತುಪಡಿಸಿ ಬೇರೆ ದಿನಗಳಲ್ಲಿ ಭೇಟಿ ನೀಡೋದು ಬಹಳನೇ ಉತ್ತಮ. ದೇವಸ್ಥಾನದ ಹೊರಭಾಗದಲ್ಲಿ ಪೂಜಾ ಸಾಮಗ್ರಿಗಳು ಸುಮಾರು 100 ರೂಪಾಯಿಗೆ ದೊರೆಯುತ್ತೆ. ಬಂದ ಭಕ್ತರಿಗೆಲ್ಲರಿಗೂ ಪ್ರತಿನಿತ್ಯ ಒಂದಲ್ಲ ಒಂದು ಪ್ರಸಾದ ನೀಡಲಾಗುತ್ತೆ. ನಮಗೂ ಸಹ ಈ ಕಳೆದ ಭಾನುವಾರ ಬಿಸಿ ಬಿಸಿ ಕೇಸರಿ ಬಾತ್ ಪ್ರಸಾದದ ಭಾಗ್ಯವಿತ್ತು. ಸಾಲಿನಲ್ಲಿ ವೃತ್ತಿ ಜೀವನದ ಕನಸು ಮತ್ತು ಬೇಡಿಕೆಗಳನ್ನು ಹೊತ್ತು ಗಣೇಶನ ದರ್ಶನಕ್ಕಾಗಿ ನೂರಾರು ಜನರನ್ನು ಕಂಡು ನಿಜಕ್ಕೂ ನನಗೆ ಅಚ್ಚರಿಯಾಯಿತು. ಗರ್ಭಗುಡಿಯಲ್ಲಿ ಗಣೇಶನು ಅತ್ಯಂತ ಭವ್ಯವಾಗಿ ವಿರಾಜಮಾನನಾಗಿದ್ದು ದರ್ಶನಕ್ಕೆ ಸಾವಿರಾರು ಭಕ್ತರ ಉದ್ಯೋಗ ಹಾಗೂ ಪ್ರಮೋಷನ್ ಬೇಡಿಕೆಗಳನ್ನು ಈಡೇರಿಸುವ ವಿಘ್ನ ನಿವಾರಕನಾಗಿ ನೆಲೆಸಿದ್ದಾನೆ. ವಿಶೇಷವೇನೆಂದ್ರೆ ಇಲ್ಲಿ ಕೇವಲ ಗಣಪತಿ ಮಾತ್ರವಲ್ಲದೆ ಮಹಾಶಿವನು ಲಿಂಗ ಸ್ವರೂಪಿಯಾಗಿ ಜೊತೆಗೆ ಪಾರ್ವತಿ ದೇವಿ ಮತ್ತು ಸುಬ್ರಹ್ಮಣ್ಯ ಸ್ವಾಮಿಯು ನೆಲೆಸಿದ್ದಾರೆ. ಹೀಗಾಗಿ ಒಂದೇ ಸ್ಥಳದಲ್ಲಿ ನೀವು ಸಂಪೂರ್ಣ ಶಿವನ ಕುಟುಂಬವನ್ನು ದರ್ಶನ ಮಾಡ್ತೀರಿ. ದೇವಸ್ಥಾನದ ಇತಿಹಾಸ. ಈ ದೇವಸ್ಥಾನದ ಇತಿಹಾಸವನ್ನು ಗಮನಿಸೋದಾದ್ರೆ ಇದನ್ನು 1979ರಲ್ಲಿ ಶ್ರೀ ವಿದ್ಯಾಗಣಪತಿ ಸೇವಾ ಸಮಿತಿಯ ಹೆಸರಿನಲ್ಲಿ ಸ್ಥಾಪಿಸಲಾಯಿತು. ಇಂದು ಇದು ಬೆಂಗಳೂರಿನ ಕೋರಮಂಗಲದ ಅತ್ಯಂತ ಹಳೆಯ ಹಾಗೂ ಜನಪ್ರಿಯ ದೇವಸ್ಥಾನಗಳಲ್ಲಿ ಒಂದಾಗಿ ಹೆಸರುವಾಸಿಯಾಗಿದೆ. ನೀವು ಈ ದೇವಸ್ಥಾನಕ್ಕೆ ಭೇಟಿ ನೀಡಬೇಕಾದ್ರೆ ಆದಷ್ಟು ವಾರಾಂತ್ಯಗಳಲ್ಲಿ ಭೇಟಿ ನೀಡಿ ಅಂತ ಸಲಹೆ ನೀಡ್ತೇವೆ. ಇನ್ನು ಈ ದೇವಸ್ಥಾನದ ಸಮಯ ಬೆಳಿಗ್ಗೆ 6:30ರಿಂದ 11:30ರವರೆಗೆ ಹಾಗೂ ಸಂಜೆ 5:30ರಿಂದ ರಾತ್ರಿ 8:30ರವರೆಗೆ. ಹಬ್ಬ ಹರಿದಿನಗಳಲ್ಲಿ ಸಮಯದಲ್ಲಿ ಸ್ವಲ್ಪ ಬದಲಾವಣೆ ಆಗಬಹುದು. ಈ ದೇವಸ್ಥಾನಕ್ಕೆ ಭೇಟಿ ನೀಡಿದ್ರೆ ನಿಜವಾಗಿಯೂ ಕೆಲಸ ಸಿಗುತ್ತಾ ಅಥವಾ ಪ್ರಮೋಷನ್ ಆಗುತ್ತಾ ಎಂಬ ಪ್ರಶ್ನೆ ಅಥವಾ ಅನುಮಾನ ನಿಮ್ಮನ್ನು ಕಾಡುತ್ತಿದ್ರೆ ಅದಕ್ಕೆ ಇಲ್ಲಿದೆ ಉತ್ತರ. ಸಾವಿರಾರು ಭಕ್ತರ ಅನುಭವ ಮತ್ತು ಇಲ್ಲಿನ ನಂಬಿಕೆಯ ಪ್ರಕಾರ ಶ್ರದ್ಧೆಯಿಂದ ಬೇಡಿಕೊಂಡ್ರೆ ಖಂಡಿತವಾಗಿಯೂ ಶುಭ ಫಲ ಸಿಗುತ್ತೆ. ವೃತ್ತಿ ಜೀವನದ ಅಡೆತಡೆಗಳು ನಿವಾರಣೆಯಾಗಿ ಹೊಸ ಅವಕಾಶಗಳು ಒದಗಿ ಬಂದ ಅನೇಕ ಉದಾಹರಣೆಗಳು ಇಲ್ಲಿವೆ. ಹಾಗಾಗಿಯೇ ಇದು ಟಕ್ಕಿ ಗಣಪತಿ ಎಂದು ಪ್ರಸಿದ್ಧ ಹೊಂದಿರೋದು. ಹಿಂದೂ ಧರ್ಮದಲ್ಲಿ ಗಣೇಶನನ್ನು ವಿಘ್ನ ವಿನಾಶಕ ಮತ್ತು ಬೇಡಿದ ವರವನ್ನು ಕರುಣಿಸುವ ಶಕ್ತಿಯುತ ದೇವರು ಎಂದೇ ಭಕ್ತಿಯಿಂದ ಪೂಜಿಸಲಾಗುತ್ತೆ. ಆದ್ರೆ ಈ ದೇವಸ್ಥಾನಕ್ಕೆ ಹಲವು ಬಾರಿ ಭೇಟಿ ನೀಡಿದ್ರೂ ಸಹ ಕೆಲಸ ಸಿಕ್ತಿಲ್ಲ ಅನ್ನೋರಿಗೆ ಒಂದು ಮುಖ್ಯವಾದ ಕಿವಿಮಾತು. ಅದೇನೆಂದ್ರೆ ಇಂದಿನ ಆಧುನಿಕ AI ಯುಗದಲ್ಲಿ ಕೇವಲ ಪ್ರಾರ್ಥನೆಯಿಂದ ಮಾತ್ರ ಕೆಲಸ ಅಥವಾ ಪ್ರಮೋಷನ್ ಸಿಗುತ್ತೆ ಎಂದು ನಂಬೋದು ತಪ್ಪು. ಬದಲಿಗೆ ಇಂದಿನ ಕಾಲಕ್ಕೆ ತಕ್ಕಂತೆ ನಿಮ್ಮ ಕೌಶಲ್ಯಗಳನ್ನು ವೃದ್ಧಿಸಿಕೊಳ್ಳುತ್ತಾ ಪ್ರಯತ್ನ ಪಟ್ರೆ ಖಂಡಿತ ಯಶಸ್ಸು ಸಿಗುತ್ತೆ. ಜೊತೆಗೆ ಆ ಗಣೇಶನ ಆಶೀರ್ವಾದದ ಬಲವೂ ನಿಮ್ಮ ಮೇಲಿರುತ್ತೆ.
ಹಾಗಾಗಿ ಕೆಲಸ ಸಿಕ್ಕಿಲ್ಲ ಅಂದ್ರೆ ನಮ್ಮ ಟೆಕ್ಕಿ ಗಣಪತಿಯನ್ನು ದೂಷಿಸಲು ಬದಲು ನಿಮ್ಮ ಪ್ರಯತ್ನವನ್ನು ಹೆಚ್ಚಿಸಿ ಎಂದು ಹೇಳುತ್ತಾ ಈ ದೇವಸ್ಥಾನದ ಸಂಪೂರ್ಣ ವಿಳಾಸವನ್ನು ಇಲ್ಲಿ ನೀಡುತ್ತಿದ್ದೇವೆ ನೋಡಿ. ನೋಡಿದ್ರಲ್ಲ ಸ್ನೇಹಿತರೆ, ಬೆಂಗಳೂರಿನ ಕೋರಮಂಗಲದಲ್ಲಿರುವ ಅತ್ಯಂತ ಪ್ರಸಿದ್ಧ ಟೆಕ್ಕಿ ಗಣಪತಿ ದೇವಸ್ಥಾನದ ವಿಶೇಷತೆಗಳ ಬಗ್ಗೆ. ಇಂತಹ ಇನ್ನೂ 10 ಹಲವು ಆಸಕ್ತಿದಾಯಕ ದೇವಸ್ಥಾನಗಳ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿ ಬೇಕಿದ್ರೆ ನಿಮ್ಮ ನೆಚ್ಚಿನ ದೇವಸ್ಥಾನದ ಹೆಸರನ್ನು ತಪ್ಪದೆ ಕಾಮೆಂಟ್ ಬಾಕ್ಸ್ ನಲ್ಲಿ ಟೈಪ್ ಮಾಡಿ. ಆ ದೇವಸ್ಥಾನದ ಸಂಪೂರ್ಣ ಮಾಹಿತಿಯನ್ನು ನಿಮ್ಮ ಮುಂದೆ ತರಲು ನಾವು ಖಂಡಿತ ಪ್ರಯತ್ನಿಸುತ್ತೇವೆ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ದಯವಿಟ್ಟು ಹೆಚ್ಚಿನ ವಿಡಿಯೋಗಳನ್ನು ನೋಡಲು ಸಬ್ಸ್ಕ್ರೈಬ್, ಲೈಕ್, ಕಾಮೆಂಟ್ ಮಾಡಿ. ಮತ್ತು ನಿಮಗೆ ಇಂತಹ ವಿಡಿಯೋ ಇಷ್ಟವಾದರೆ ದಯವಿಟ್ಟು ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಹಂಚಿಕೊಳ್ಳಿ. ಧನ್ಯವಾದಗಳು.